ನಮ್ಮ ಕಾಗೆಗೆ ತುಂಬ ಬೇಸರವಾಯಿತು. ಅದು ಹಾರಿ 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 ತನ್ನ ಮನೆಗೆ ಬಂದು ಬೇಸರದಿಂದ ಕೂತ್ಕೊಳ್ತು. ಆಗ ಅದಕ್ಕೆ ಇನ್ನೊಂದು ಯೋಚನೆ ಬಂತು, ಅಲ್ಲ ನನಗೆ ಹಾಡು ಹಾಡ್ಲಿಕ್ಕೆ ಬರುವುದಿಲ್ಲ, ನೃತ್ಯ ಮಾಡಲಿಕ್ಕೂ ಬರ್ತಿಲ್ಲ, ನಾನು ಗುಬ್ಬಚ್ಚಿ ಹತ್ರ ಹೋಗಿ ಚಂದ ಗೂಡು ಕಟ್ಟುದು ಹೇಗೆ ಅಂತ ಕಲಿತೇನೆ ಅಂತ ಹಾರಿ ಹೋಗಿ ಗುಬ್ಬಚ್ಚಿಯ ಮನೆ ಸೇರ್ತು. ಗುಬ್ಬಚ್ಚಿ ಹತ್ರ ಹೇಳ್ತು, ಗುಬ್ಬಚ್ಚೇಣ ನನಗೆ ಚಂದ ಮನೆ ಕಟ್ಟಲಿಕ್ಕೆ ಹೇಳ್ಕೊಡು. ಗುಬ್ಬಚ್ಚಿ ಹೇಳ್ತು, ನಿನಗೆ ನನ್ನ ಹಾಗೆ ಮನೆ ಕಟ್ಟಲಿಕ್ಕೆ ಅಥವಾ ಗೂಡು ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ, ಹೋಗ್ ಅಂತೂ ಗುಬ್ಬಚ್ಚಿ. ಪಾಪ ನಮ್ಮ ಕಾಗೆಗೆ ಏನಾಯ್ತು, ಈಗ ಬೇಜಾರಾಯ್ತು. ಕಾಗೆ ಬೇಸರದಿಂದ ಒಂದು ಮನೆ ಹತ್ರ ಬಂದು ಕೂತ್ಕೊಳ್ತು. ಆವಾಗ ಆ ಮನೆಯಲ್ಲಿ ಹಿತ್ತಲಿನ ಜಾಗದಲ್ಲಿ, ಪಾತ್ರೆ ತೊಳೆಯೋ ಜಾಗದಲ್ಲಿ ಒಂದಿಷ್ಟು ಅನ್ನ ಬಿದ್ದಿತ್ತು. ಕಾಗೆ ಆ ಅನ್ನವನ್ನು ನೋಡ್ತು. ಅನ್ನ, ಆಹಾರ, ಕಾ 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 ಅಂತ ಬೊಬ್ಬೆ ಹೊಡಿತು. ಕಾಗೆಯ ಬಂಧು ಬಳಗದವರೆಲ್ಲರೂ, ಸ್ನೇಹಿತರೆಲ್ಲರೂ ಆ ಜಾಗಕ್ಕೆ ಬಂದರು. ಕಾಗೆ ಆಹಾರವನ್ನು ಎಲ್ಲರಿಗೂ ಹಂಚಿ ಖುಷಿ ಖುಷಿಯಾಗಿ ತಿಂತು. ಆವಾಗ ಕಾಗೆಗೆ ಒಂದು ವಿಚಾರ ಹೊಳಿತು, ಅಲ್ಲ ನನಗೆ ಹಾಡು ಹಾಡಲಿಕ್ಕೆ ಬರದಿದ್ರೇನಂತೆ, ನೃತ್ಯ ಮಾಡಲಿಕ್ಕೆ ಬರದಿದ್ರೇನಂತೆ, ಚಂದ ಗೂಡು ಕಟ್ಟಲಿಕ್ಕೆ ಬರದಿದ್ರೇನಂತೆ, ಬೇರೆಯವರಿಗೆ ಆಹಾರವನ್ನು ಹಂಚಿ ತಿನ್ನುವ ಒಳ್ಳೆಯ ಗುಣ ನನಗಲ್ಲದೆ ಬೇರೆ ಯಾರಿಗಿದೆ ಅಂತ ಯೋಚಿಸ್ತು. ಹಾಗೆ ಯೋಚಿಸಿ ಅದಕ್ಕೆ ಅದರ ಬಗ್ಗೆಯೇ ಹೆಮ್ಮೆ ಅನ್ನಿಸ್ತು. ಅದರ ಒಳ್ಳೆಯ ಗುಣದ ಬಗ್ಗೆ ಅದು ಅಭಿಮಾನದಿಂದ ಅದರ ಮುಖ ಅರಳಿತು. ಬಹಳ ಖುಷಿ ಖುಷಿಯಿಂದ ಕಾಗೆ ಪುನಃ ಕಾ 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 ಅಂತ ಕೂಗ್ತು. ಆವಾಗ ಪಕ್ಕದಲ್ಲಿದ್ದ ಇನ್ನೊಂದು ಕಾಗೆ, ಅಲ್ಲ ಕಾಗೆ ಅಣ್ಣ, ಅದೇನು ಅಷ್ಟು ಖುಷಿಯಿಂದಿದ್ದಿ, ಏನು ಮದುವೆ ಆಗ್ತಿದೀಯಾ ಅಂತ ಕೇಳ್ತು. ಆಗ ಈ ಕಾಗೆಗೆ ನಾಚಿಕೆ ಆಯಿತು. ನಾಚಿಕೆಗೊಂಡ ಕಾಗೆಯ ಮುಖ ತುಂಬ ಚಂದ ಕಾಣ್ತಿತ್ತಂತೆ. ಹೇಗಿತ್ತು ಕತೆ?